ನಮಸ್ಕಾರ. ಇಂದು ನಾವು ವೃದ್ಧಾಪ್ಯ ಜೀವನದ ನೋವು, ನಲಿವು, ಸುಖ, ದುಃಖಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ವೃದ್ಧಾಪ್ಯವು ಬದುಕಿನ ಅಂತ್ಯವಲ್ಲ, ಅದು ಜೀವನದ ಅತ್ಯಂತ ಶಾಂತ ಹಾಗೂ ಅರ್ಥಪೂರ್ಣ ಹಂತ. ಯೌವನ ಕಾಲದಲ್ಲಿ ಓಡಾಟ, ಹೊಣೆಗಾರಿಕೆ, ಗುರಿಗಳು ನಮ್ಮನ್ನು ಮುನ್ನಡೆಸಿದರೆ ವೃದ್ಧಾಪ್ಯದಲ್ಲಿ ಜೀವನವು ನಿಧಾನಗತಿಯಲ್ಲಿ ಸಾಗಬೇಕಾದ ಸಮಯ. ಈ ಹಂತದಲ್ಲಿ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಆರೈಕೆ ಬೇಕಾಗುತ್ತದೆ. ದೇಹ ಸ್ವಲ್ಪ ದಣಿವನ್ನು ತೋರಿಸಬಹುದು, ಆದರೆ ಮನಸ್ಸು ಶಾಂತವಾಗಿದ್ದರೆ ಬದುಕು ಹಗುರವಾಗಿ ಸಾಗುತ್ತದೆ. ವೃದ್ಧಾಪ್ಯದ ದಿನಚರಿ ಆತುರವಿಲ್ಲದಂತೆ ಆರಂಭವಾಗಬೇಕು. ಬೆಳಗ್ಗೆ ಎಚ್ಚರವಾಗುವಾಗ ಗಡಿಯಾರ ನೋಡುತ್ತಾ ಹಡಗಿನಂತೆ ಎದ್ದು ನಿಲ್ಲಬೇಕಿಲ್ಲ. ನಿಧಾನವಾಗಿ ಎದ್ದು ಒಂದು ಕ್ಷಣ ಉಸಿರಾಟವನ್ನು ಗಮನಿಸಿ ದೇವರು ಕೊಟ್ಟ ಇನ್ನೊಂದು ದಿನಕ್ಕೆ ಕೃತಜ್ಞತೆ ಸಲ್ಲಿಸುವುದೇ ದಿನದ ಶುಭಾರಂಭ. ಬೆಚ್ಚಗಿನ ನೀರು ಕುಡಿಯುವುದು, ಶೌಚ ಮತ್ತು ಸ್ವಚ್ಛತೆಯನ್ನು ಶಾಂತವಾಗಿ ಮಾಡಿಕೊಳ್ಳುವುದು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಹಗುರತೆಯನ್ನು ನೀಡುತ್ತದೆ. ಅತಿಯಾದ ವ್ಯಾಯಾಮ ಬೇಡ. ದೇಹಕ್ಕೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಿಧಾನ ನಡೆ, ಸರಳ ಪ್ರಾಣಾಯಾಮ ಅಥವಾ ಕೈಕಾಲು ಚಲಿಸುವಷ್ಟು ಚಟುವಟಿಕೆ ಇದ್ದರೆ ಸಾಕು. ದೇಹ ಚಲಿಸಿದರೆ ರಕ್ತ ಸಂಚಾರ ಸುಗಮವಾಗುತ್ತದೆ, ಮನಸ್ಸು ಚೈತನ್ಯವಾಗುತ್ತದೆ. ಬೆಳಗ್ಗೆಯ ಸಮಯದಲ್ಲಿ ಪೂಜೆ, ನಾಮಸ್ಮರಣೆ, ಧ್ಯಾನ ಅಥವಾ ಭಜನೆ ಮಾಡುವುದು ವೃದ್ಧಾಪ್ಯದಲ್ಲಿ ಬಹಳ ಅಗತ್ಯ. ಇದರಿಂದ ಹೊರಗಿನ ಗದ್ದಲದಿಂದ ಮನಸ್ಸು ದೂರ ಸರಿದು ಒಳಗಿನ ಶಾಂತಿಯನ್ನು ಅನುಭವಿಸುತ್ತದೆ. ಹೆಚ್ಚು ಕಾಲ ಕುಳಿತು ಧ್ಯಾನ ಮಾಡಲಾಗದಿದ್ದರೂ ದೇವರ ಹೆಸರು ಮನಸ್ಸಿನಲ್ಲಿ ತಿರುಗಾಡುತ್ತಿದ್ದರೆ ಅದೇ ಸಾಕು. ಈ ಸಮಯದಲ್ಲಿ ಹಳೆಯ ಜೀವನವನ್ನು ನೆನೆಸಿ ಬೇಸರ ಪಡದೆ ಅನುಭವಗಳನ್ನು ಸ್ವೀಕರಿಸುವ ಭಾವನೆ ಬೆಳೆಸಿಕೊಳ್ಳಬೇಕು. ಆಹಾರ ವಿಷಯದಲ್ಲಿ ವೃದ್ಧಾಪ್ಯಕ್ಕೆ ವಿಶೇಷ ಜಾಗೃತಿ ಬೇಕು. ಹೊಟ್ಟೆ ತುಂಬಿಸಿಕೊಳ್ಳುವ ಉದ್ದೇಶಕ್ಕಿಂತ ದೇಹಕ್ಕೆ ಬೇಕಾದ ಪೌಷ್ಟಿಕತೆ ದೊರಕಬೇಕು ಎಂಬುದೇ ಮುಖ್ಯ. ಹಗುರವಾದ ಮನೆಯಲ್ಲೇ ತಯಾರಾದ ಆಹಾರ ಉತ್ತಮವಾಗಿರುತ್ತದೆ. ಅತಿಯಾದ ಉಪ್ಪು, ಎಣ್ಣೆ, ಸಕ್ಕರೆ ದೇಹಕ್ಕೆ ತೊಂದರೆ ಕೊಡಬಹುದು. ನಿಧಾನವಾಗಿ ಮನಸ್ಸನ್ನು ಬೇರೆಡೆ ಹರಿಯದಂತೆ ಊಟ ಮಾಡುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಹಸಿವದ್ದಷ್ಟು ಮಾತ್ರ ತಿನ್ನುವುದು ಎಂಬ ಅಭ್ಯಾಸ ವೃದ್ಧಾಪ್ಯದಲ್ಲಿ ಅತ್ಯಂತ ಉಪಯುಕ್ತವಾದುದು. ಮಧ್ಯಾಹ್ನದ ಸಮಯವನ್ನು ಸಂಪೂರ್ಣ ನಿದ್ರೆಗೆ ಮೀಸಲಿಡಬಾರದು. ಸ್ವಲ್ಪ ವಿಶ್ರಾಂತಿ ಸಾಕು. ನಂತರ ಓದುವುದು, ಬರೆಯುವುದು, ದೇವರ ಕಥೆಗಳು ಕೇಳುವುದು ಅಥವಾ ತೋಟದ ಸಸ್ಯಗಳ ಜೊತೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಈ ವಯಸ್ಸಿನಲ್ಲಿ ಒಂಟಿತನ ಭಯಪಡಬೇಕಾದದ್ದು ಅಲ್ಲ. ಅದನ್ನು ಸ್ನೇಹವಾಗಿ ಮಾಡಿಕೊಂಡರೆ ಅದು ಆತ್ಮ ಪರಿಶೀಲನೆಗೆ ಅವಕಾಶ ಕೊಡುತ್ತದೆ. ಸಂಜೆಯ ಸಮಯದಲ್ಲಿ ದೇಹ ಸ್ವಲ್ಪ ದಣಿವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ನಿಧಾನ ನಡೆ ಅಥವಾ ಮನೆಯ ಹೊರಗೆ ಕುಳಿತು ಗಾಳಿ ತಗುಲಿಸಿಕೊಳ್ಳುವುದು ಒಳ್ಳೆಯದು. ಮೊಬೈಲ್ ಮತ್ತು ಟಿವಿಯಲ್ಲಿ ಅತ್ಯಂತ ಸಮಯ ಕಳೆಯುವುದು ಮನಸ್ಸನ್ನು ಅಶಾಂತಗೊಳಿಸಬಹುದು. ಬದಲಿಗೆ ಕುಟುಂಬದವರ ಜೊತೆ ಮಾತನಾಡುವುದು, ಮಕ್ಕಳಿಗೆ ತಮ್ಮ ಅನುಭವಗಳನ್ನು ಹೇಳುವುದು ಮನಸ್ಸಿಗೆ ಹಿತಕರ. ವೃದ್ಧರಿಗೆ ತಾವು ಸಮಾಜಕ್ಕೆ ಇನ್ನೂ ಉಪಯುಕ್ತರು ಎಂಬ ಭಾವನೆ ಬಹಳ ಅಗತ್ಯ. ರಾತ್ರಿ ಆಹಾರ ಬಹಳ ಹಗುರವಾಗಿರಬೇಕು. ತಡವಾಗಿ ಊಟ ಮಾಡುವುದು ಮತ್ತು ತಡವಾಗಿ ಮಲಗುವುದು ದೇಹಕ್ಕೆ ಕಷ್ಟ ನೀಡುತ್ತದೆ. ಮಲಗುವ ಮೊದಲು ದೇವರ ಸ್ಮರಣೆ, ಒಳ್ಳೆಯ ವಿಚಾರಗಳನ್ನು ನೆನೆದು ಕೃತಜ್ಞತೆ ಸಲ್ಲಿಸುವ ಅಭ್ಯಾಸ ಮಾಡಿದರೆ ನಿದ್ರೆ ಸುಖಕರವಾಗುತ್ತದೆ. ನಿದ್ರೆ ಕಡಿಮೆಯಾಗಿದ್ದರೂ ಚಿಂತಿಸಬೇಕಿಲ್ಲ. ಶಾಂತ ಮನಸ್ಸು ಇದ್ದರೆ ದೇಹವೇ ತನ್ನ ಅಗತ್ಯವನ್ನು ಹೊಂದಿಸಿಕೊಳ್ಳುತ್ತದೆ. ವೃದ್ಧಾಪ್ಯದ ಜೀವನ ಶೈಲಿಯಲ್ಲಿ ಅತಿ ಮುಖ್ಯವಾದದ್ದು ಸ್ವೀಕಾರ. ದೇಹದ ಬದಲಾವಣೆಗಳನ್ನು, ಸಂಬಂಧದ ಬದಲಾವಣೆಗಳನ್ನು, ಪರಿಸ್ಥಿತಿಗಳ ಬದಲಾವಣೆಗಳನ್ನು ವಿರೋಧಿಸದೆ ಒಪ್ಪಿಕೊಳ್ಳುವುದು ಮನಸ್ಸಿಗೆ ಭಾರ ಕಡಿಮೆ ಮಾಡುತ್ತದೆ. ನಾನು ಸಾಕು, ನನ್ನ ಜೀವನ ಸಾಕು ಎಂಬ ತೃಪ್ತಿಯ ಭಾವನೆ ಬಂದಾಗ ವೃದ್ಧಾಪ್ಯವೇ ಸುಂದರವಾಗುತ್ತದೆ. ಕೊನೆಗೆ ಹೇಳಬೇಕೆಂದರೆ, ವೃದ್ಧಾಪ್ಯವು ಅವಲಂಬನೆಯ ಸಂಕೇತವಲ್ಲ, ಅದು ಅನುಭವದ ಬೆಳಕು. ಶಾಂತ ಜೀವನ, ಸರಳ ಆಹಾರ, ನಿಧಾನ ದಿನಚರಿ ಮತ್ತು ಭಕ್ತಿಯ ಸ್ಪರ್ಶ ಇದ್ದರೆ ವೃದ್ಧಾಪ್ಯವು ಹೂವಿನಂತೆ ಅರಳುತ್ತದೆ. 60ರ ನಂತರ ಮಕ್ಕಳು ನೋಡಿಕೊಳ್ಳದ ಸ್ಥಿತಿ ಎಂದರೆ ಕೇವಲ ದೈಹಿಕ ತೊಂದರೆಯಲ್ಲ, ಅದು ಮೌನವಾಗಿ ಒಳಗೆ ಒಳಗೆ ಕಚ್ಚುವ ಮಾನಸಿಕ ನೋವು. ಬದುಕಿನ ಬಹುಪಾಲು ವರ್ಷಗಳನ್ನು ಮಕ್ಕಳಿಗಾಗಿ ದುಡಿದು ತಮ್ಮ ಆಸೆಗಳನ್ನು ಬದಿಗಿಟ್ಟು ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಎಂದು ಬದುಕಿದ ತಂದೆ ತಾಯಿ ಆ ವಯಸ್ಸಿನಲ್ಲಿ ಒಂಟಿಯಾಗಿ ನಿಂತಾಗ ಅವರಿಗೆ ಬರುವ ನೋವು ಪದಗಳಲ್ಲಿ ಹೇಳಲು ಕಷ್ಟ. ಈ ವಯಸ್ಸಿನಲ್ಲಿ ದೇಹ ಸಹಜವಾಗಿ ದುರ್ಬಲವಾಗಿರುತ್ತದೆ. ಕೈಕಾಲು ನೋವು, ಕಣ್ಣು ಮಂಜಾಗುವುದು, ಮರೆವು ಇವೆಲ್ಲ ನಿಧಾನವಾಗಿ ಬರುತ್ತವೆ. ಈ ಸಂದರ್ಭದಲ್ಲಿ ಪಕ್ಕದಲ್ಲಿ ಎಲ್ಲ ಸರಿಯಿದೆ ಎಂದು ಹೇಳುವ ಒಬ್ಬರ ಮಾತು ಕೂಡ ದೊಡ್ಡ ಧೈರ್ಯ ಕೊಡುತ್ತದೆ. ಆದರೆ ಮಕ್ಕಳು ದೂರವಾದಾಗ ಅಥವಾ ತಮ್ಮ ಜೀವನದ ತೊಡಕುಗಳಲ್ಲಿ ಮುಳುಗಿದಾಗ ವೃದ್ಧರ ಜೀವನ ಮೌನವಾಗಿ ಕುಗ್ಗಿಬಿಡುತ್ತದೆ. ಯಾರಿಗೂ ತೊಂದರೆ ಕೊಡಬಾರದು ಎಂದು ತಮ್ಮ ನೋವನ್ನೇ
ತಮ್ಮ ನೋವನ್ನೇ ತಾವೇ ನುಂಗಿಕೊಂಡು ಬದುಕುವ ಅನೇಕ ವೃದ್ಧರನ್ನು ನಾವು ಸಮಾಜದಲ್ಲಿ ನೋಡುತ್ತಿರುತ್ತೇವೆ. ಮಕ್ಕಳು ನೋಡಿಕೊಳ್ಳದ ವೃದ್ಧರ ಸ್ಥಿತಿ ಹೊರಗಿನಿಂದ ನೋಡಿದರೆ ಶಾಂತವಾಗಿ ಕಾಣಬಹುದು. ಆದರೆ ಒಳಗೆ ಅವರು ತಮ್ಮ ಜೀವನವನ್ನು ಪ್ರಶ್ನಿಸುತ್ತಿರುತ್ತಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ? ನನ್ನ ಪ್ರೀತಿ ಸಾಲಲಿಲ್ಲವೇ ಎಂಬ ಪ್ರಶ್ನೆಗಳು ಮನಸ್ಸನ್ನು ಕಾಡುತ್ತವೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರುವುದೇ ಅವರ ದೊಡ್ಡ ದುಃಖವಾಗಿರುತ್ತದೆ. ಆದರೂ ಈ ಹಂತದಲ್ಲಿ ವೃದ್ಧರು ಕಲಿಯಬೇಕಾದ ಮಹತ್ವದ ಪಾಠ ಒಂದಿದೆ. ಮಕ್ಕಳ ಮೇಲೆ ಮಾತ್ರ ಬದುಕಿನ ಆಧಾರ ಇಡಬಾರದು. ತಮ್ಮೊಳಗಿನ ಆತ್ಮಬಲ, ದೇವರ ಭರವಸೆ, ಸ್ವಾವಲಂಬನೆಯ ಮನೋಭಾವ ಇವೆಲ್ಲ ನಿಧಾನವಾಗಿ ಬೆಳೆಸಿಕೊಳ್ಳಬೇಕು. ಇದು ಸುಲಭವೂ ಅಲ್ಲ, ಆದರೆ ಬದುಕು ಮುಂದುವರಿಯಬೇಕಾದರೆ ಇದು ಅವಶ್ಯವಾದುದು. ಸಮಾಜವಾಗಿ ನಾವು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಮಕ್ಕಳು ನೋಡಿಕೊಳ್ಳದ ವೃದ್ಧರು ದುರ್ಬಲರು ಅಲ್ಲ. ಅವರು ಪರಿಸ್ಥಿತಿಗೆ ತಕ್ಕಂತೆ ಮೌನವಾಗಿ ಹೋರಾಡುವವರು. ಅವರಿಗೆ ಸಹಾನುಭೂತಿ, ಮಾತು, ಗೌರವ ಇವೇ ದೊಡ್ಡ ಔಷಧ. ಮಕ್ಕಳು ನೋಡಿಕೊಳ್ಳದ ವೃದ್ಧರ ಸ್ಥಿತಿ ಕಣ್ಣಿಗೆ ಕಾಣದಷ್ಟು ನೋವಿನಿಂದ ತುಂಬಿರುತ್ತದೆ. ಆದರೆ ಆ ನೋವಿನ ಮಧ್ಯೆಯೂ ಅವರು ಬದುಕನ್ನು ಹಿಡಿದುಕೊಂಡು ಸಾಗುತ್ತಾರೆ. ಅವರ ಶಕ್ತಿ ದೇಹದಲ್ಲಿಲ್ಲ, ಅವರ ಸಹನಶೀಲತೆಯಲ್ಲಿ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.